ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಕಪ್ಪೆಯ ಶಕುನದ ಬಗ್ಗೆ ತಿಳ್ಕೊಳ್ಳೋಣ. ಕಪ್ಪೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತು. ಕಪ್ಪೆ ಉಭಯವಾಸಿ. ಕಪ್ಪೆಗಳಲ್ಲಿ ಅನೇಕ ಪ್ರಭೇದಗಳಿವೆ. ಕುಣಿಯುವ ಕಪ್ಪೆ, ಹಾರುವ ಕಪ್ಪೆ, ಜಿಗಿಯುವ ಕಪ್ಪೆ ಅಂತ ಹೇಳಿ ತುಂಬಾ ಇದೆ. ಅದರಲ್ಲಿ ಕುಣಿಯುವ ಕಪ್ಪೆಗಳ ಒಂದು ಪ್ರಭೇದ ಇತ್ತೀಚೆಗೆ ತುಂಬಾ ಅಳಿವಿನ ಅಂಚಿನಲ್ಲಿದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ, ಪರಿಸರ ವಿಜ್ಞಾನಿಗಳು. ಒಟ್ಟಾರೆ ಏನೇ ಇರಲಿ, ನಮ್ಮ ಶಾಸ್ತ್ರಕಾರರು ಕಪ್ಪೆಯ ಶಕುನದ ಬಗ್ಗೆ ಕೂಡ ಹೇಳಿದ್ದಾರೆ. ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ. ನಾವು ಬೆಕ್ಕಿನ ಶಕುನದ ಬಗ್ಗೆ ಕೇಳಿದ್ದೀವಿ, ಶೀನಿನ ಶಕುನದ ಬಗ್ಗೆ ಕೇಳಿದ್ದೀವಿ, ಕಾಗೆ ಶಕುನದ ಬಗ್ಗೆ ಕೂಡ ಈಗಾಗಲೇ ನಾನು ಒಂದೆರಡು ವಿಡಿಯೋಗಳನ್ನು ಮಾಡಿದ್ದೀನಿ. ಈಗ ಕಪ್ಪೆಯ ಶಕುನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಹೇಳ್ತಾನೆ ಇರ್ತೀವಿ, ಯಾರು ಜಾಸ್ತಿ ಮಾತಾಡ್ತಾರೋ ಅವ್ರಿಗೆಲ್ಲ ಏನಿದು ಒಳ್ಳೆ ಕಪ್ಪೆ ಒಟ್ಟು ಕೊಡ್ತೀಯಲ್ಲ ಅಂತ ಹೇಳ್ತೀವಿ ಅಲ್ವಾ. ನಿಜ, ಕಪ್ಪೆ ಒಂದೊಂದ್ಸಲ ಹೇಳ್ತಾರೆ, ಕಪ್ಪೆ ಒಟ್ಟು ಕೊಟ್ಟಿದ್ರೆ ತುಂಬ ಒಟ್ಟಾರ ಅಂತ ಇದ್ದರೆ ಮಳೆ ಬರೋ ಸೂಚನೆ ಇದೆ ಅಂತಲೂ ಹೇಳ್ತಾರೆ. ಹಾಗೆಯೇ ಇವತ್ತು ಈ ಕಪ್ಪೆಯ ಇನ್ನೊಂದೆರಡು ಶಕುನಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನಂದರೆ, ನಾವು ಯಾವುದೋ ಕಾರ್ಯಕ್ಕೆ ಹೋಗ್ತಾ ಇರ್ತೀವಿ ಅಥವಾ ಹೊರಟಿರ್ತೀವಿ. ಹೀಗಾದಾಗ ಈ ಕಪ್ಪೆಗಳ ಒಂದು ಕೂಗುವಿಕೆಯಲ್ಲಿ ನಾವು ಯಾವ ರೀತಿಯ ಶಕುನವನ್ನು ಕಂಡುಕೊಳ್ಬೋದು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಅಂದರೆ, ನಾವು ಹೊರಟಿರುವಾಗ ಅವು ನಮ್ಮ ಒಂದು ಪೂರ್ವ ದಿಕ್ಕಿನಲ್ಲಿ ಕೂಗಿದ್ರೆ ಏನಪ್ಪ ಶಕುನ, ಏನು ತಿಳ್ಕೊಳ್ಬೋದು ಅಂತಂದರೆ, ನಮಗೆ ಲಾಭ ಆಗುತ್ತೆ. ಅಂದರೆ ಆ ಕಾರ್ಯ ಆಗಿ, ಈಗ ವ್ಯಾಪಾರ ಇದ್ದರೆ ಅದರಿಂದ ನಮಗೆ ಧನ ಲಾಭ ಆಗ್ತಕ್ಕಂಥದ್ದು, ಅಥವಾ ನಾವು ಯಾವುದೋ ಒಂದು ಮನೆ ತೊಗೊಳಕ್ಕೆ ಅಂತ ಹೋಗಬೇಕಾಗಿರುತ್ತೆ, ಆವಾಗ ಆ ಮನೆ ನಮಗೆ ಸಿಗುತ್ತೆ ಅಂತ. ಹಾಗೆ ಇನ್ನೇನೇ ಒಂದು ನೀವು ಒಂದು ಕಾರ್ಯವನ್ನು ಆಲೋಚಿಸಿ ನೀವು ಹೋಗ್ತಾ ಇರ್ತೀರಿ, ಆ ಒಂದು ಕಾರ್ಯ ಆಗುತ್ತೆ, ಲಾಭ ಆಗುತ್ತೆ, ಆ ಕಾರ್ಯ ಲಾಭ ಆಗುತ್ತೆ, ಆ ಕಾರ್ಯ ಕೈಗೂಡುತ್ತೆ ಅಂತ ಅರ್ಥ. ಇನ್ನು ನೀವು ಹೋಗ್ತಾ ಇರೋವಾಗ ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ಕಪ್ಪೆ ವಟ್ರ ಅಂತ ಕೂಗ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ, ಆ ಕಾರ್ಯಗಳಿಗೆ ಭಂಗ ಆಗುತ್ತೆ, ಕಾರ್ಯ ಆಗೋದಿಲ್ಲ. ನಾವು ಏನೋ ಒಂದು ಆಲೋಚಿಸ್ಕೊಂಡು ಹೋಗಿರ್ತೀವಿ, ಕಾರ್ಯ ಆಗೋದಿಲ್ಲ, ನಾವು ವಾಪಸ್ ಹಾಗೆ ಬರಬೇಕಾಗತ್ತೆ ಅನ್ನೋದನ್ನು ಈ ಕಪ್ಪೆಯ ಶಕುನ ಸೂಚಿಸುತ್ತೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ಕಪ್ಪೆ ಕೂಗ್ತದೆ, ದಕ್ಷಿಣ ದಿಕ್ಕಿನಲ್ಲಿ ಕಪ್ಪೆ ಏನಾದರೂ ಒಟ್ಕೊಡ್ತಾ ಇದೆ, ತುಂಬ ಒಟ್ರ ಅಂತ ಕೂಗ್ತಾ ಇದೆ ಅಂತಂದರೆ ಏನಪ್ಪ ಅಂತಂದರೆ, ಪದಾರ್ಥಗಳ ನಾಶ ಆಗುತ್ತೆ. ಯಾವುದರಿಂದನಾದ್ರೂ ಆಗ್ಬೋದು. ಅದು ಒಂದು ಪ್ರಕೃತಿಯ ಒಂದು ಇದರಿಂದ ಏನು ಪ್ರವಾಹ ಬಂದು ನಮ್ಮ ಮನೆಯ ಪದಾರ್ಥಗಳೆಲ್ಲ ಕೊಚ್ಕೊಂಡು ಹೋಗಬಹುದು, ಅಥವಾ ಬೆಂಕಿಗೆ ನಾಶ ಆಗಬಹುದು, ಅಥವಾ ಇನ್ಯಾರೋ ನಮ್ಮ ಮನೆಗೆ ಬಂದಿರ್ತಾರೆ, ಅಥವಾ ನಾವೇ ಏನಾದರೂ ಆ ಪದಾರ್ಥಗಳನ್ನ ತೊಗೊಂಡು ಹೋಗ್ತಾ ಇರುವಾಗ ಎತ್ತಾಕಿ ಅದು ಒಡೆದೋಗ್ಬಹುದು, ಮುರಿದು ಹೋಗಬಹುದು. ಈ ರೀತಿ ಪದಾರ್ಥಗಳು ನಾಶ ಆಗುತ್ತೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ಕಪ್ಪೆಯ ಶಕುನ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಶಕುನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.